ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಪ್ರಪಂಚ, ಪತ್ರಿಕಾ ಪುಟಗಳು ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾನು ಮೇ ತಿಂಗಳ ಕಸ್ತೂರಿ ತೆಗೆದುಕೊಂಡು ಬಂದಿದ್ದೇನೆ. ಇದರಲ್ಲಿ ನಿಮಗೆ ಹಲವು ಲೇಖನಗಳು ಸಿಗ್ತವೆ. ಇದರಲ್ಲಿ ನಾನು ಇವತ್ತು ತಗೊಂಡಿರೋದು ಜೀವಂತ ಬೊಂಬೆ ಅಂತ. ಇದು ಎ.ಎಸ್. ವೇಣುಗೋಪಾಲ್, ಕಸ್ತೂರಿ, ಜುಲೈ 1964. 1964ನೇ ಇಸ್ವಿ ಅಥವಾ ವರ್ಷದಲ್ಲಿ ಎ.ಎಸ್. ವೇಣುಗೋಪಾಲ್ ಎನ್ನುವರು ಬರೆದಿದ್ದು. ಇದನ್ನು ಓದ್ತೀನಿ ನೋಡಿ. ಕಳೆದ ವರ್ಷ ನಾನು ಮದ್ರಾಸಿಗೆ ಹೋಗಿದ್ದಾಗ ಕೃಷ್ಣನ ವಿಗ್ರಹವನ್ನು ಕೊಂಡು ತಂದೆ. ಮೃದು ಮಧುರ ನಗೆಯನ್ನು ಬೀರುತ್ತಿದ್ದ ವೇಣುಧಾರಿಯ ಆ ಮೃಣ್ಮೂರ್ತಿ ಬಹಳ ಮೋಹಕವಾಗಿತ್ತು. ಒಂದು ಮರದ ಬೆಲೆ ಬಾಳುವ ಸ್ಟ್ಯಾಂಡನ್ನು ತಂದುದಲ್ಲದೆ ಪ್ರತಿದಿನವೂ ಆ ಮೂರ್ತಿ ದರ್ಶನದಿಂದಲೇ ನನ್ನ ದಿನದ ಕಾರ್ಯವನ್ನು ಆರಂಭ ಮಾಡುವ ಪರಿಪಾಠವನ್ನು ಬೆಳೆಸಿಕೊಂಡೆ. ಒಂದು ಸಂಜೆ ಆಫೀಸಿನಿಂದ ಮರಳಿದಾಗ ಕಂಡ ದೃಶ್ಯ ನನ್ನನ್ನು ದಿಗ್ಭ್ರಮೆಗೊಳಿಸಿತು. ನನ್ನ ಪ್ರಿಯವಾದ ಮೂರ್ತಿ ಚೂರು ಚೂರಾಗಿ ಬಿದ್ದಿತ್ತು. ಅವುಗಳನ್ನು ಜೋಡಿಸುವ ವ್ಯರ್ಥ ಪ್ರಯತ್ನವನ್ನು ಅಕ್ಕ ಮಾಡುತ್ತಿದ್ದಳು. ಆಗಲೇ ಸಾಕಷ್ಟು ಪೆಟ್ಟು ತಿಂದಿದ್ದ ಅವಳ 3 ವರ್ಷದ ಮಗಳು ಸುಮಾ ಮೂಲೆಯಲ್ಲಿ ಅಳುತ್ತಾ ನಿಂತಿದ್ದಳು. ಮೂರ್ತಿ ಇಲ್ಲದ ಬೋಳು ಗೂಡನ್ನು ಕಂಡು ಮನಸ್ಸಿಗೆ ತುಂಬ ದುಃಖವಾಯಿತು. ಯಾರೊಡನೆ ಮಾತನ್ನೂ ಆಡದೆ, ರಾತ್ರಿ ಊಟವನ್ನೂ ಮಾಡದೆ ಖಿನ್ನತೆಯಿಂದ ಮುಸುಗು ಹಾಕಿ ಮಲಗಿದೆ. ಮನಸ್ಸು ಘಾಸಿಗೊಂಡಿತ್ತು. ರಾತ್ರಿ 12 ಹೊಡೆದಿರಬಹುದು. ಎಲ್ಲರೂ ನಿದ್ರೆಯಲ್ಲಿದ್ದರು. ನನಗೆ ನಿದ್ರೆ ಇಲ್ಲದೆ ಹಾಸಿಗೆಯಲ್ಲಿ ಹೊರಳುವಂತಾಗಿತ್ತು. ಇದ್ದಕ್ಕಿದ್ದಂತೆ ನನ್ನ ಕಡೆ ಯಾರೋ ತೆವಳುತ್ತಾ ಬಂದಂತಾಯಿತು. ಆ ವಿಶಾಲವಾದ ಕಪ್ಪು ಕಣ್ಣುಗಳು ಕ್ರಮೇಣ ಹತ್ತಿರವಾಗುತ್ತಿದ್ದ ಕಾಲುಗೆಜ್ಜೆಯ ದನಿಯು ಅದು ನಮ್ಮ ಸುಮಾ ಎಂದು ಸಾರಿ ಹೇಳಿದವು. ಸುಮಾ ಮೆಲ್ಲನೆ ತೆವಳುತ್ತಾ ಬಂದಳು. ನನ್ನ ಕೊರಳನ್ನು ತನ್ನ 2 ತೋಳುಗಳಿಂದಲೂ ತನ್ನ 2 ತೋಳುಗಳಿಂದಲೂ ಬಾಚಿ ತಬ್ಬಿದಳು. ಬಿಕ್ಕಿ ಬಿಕ್ಕಿ ಅಳುತ್ತಾ ಕೇಳಿದಳು, ಮಾವ, ನೀನು ನನ್ನ ಯಾಕೆ ಹೊಡಿಲಿಲ್ಲ? ನನ್ನ ಹೃದಯ ತುಂಬಿ ಬಂತು. ಮುರಿದು ಹೋದ ಮಣ್ಣು ಬೊಂಬೆಯನ್ನು ಮರೆತು ಆ ಜೀವಂತ ಬೊಂಬೆಯನ್ನು ಮೋಹದಿಂದ ಎದೆಗೆ ಅಪ್ಪಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೇಗೆ ಮೆಟೀರಿಯಲಿಸ್ಟಿಕ್ ಆಗಿ ಬರ್ತೀವಿ ಅನ್ನುವ ದೃಷ್ಟಿಯಿಂದ ಒಂದು ಸಣ್ಣ ಕತೆ. ಬಹಳ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು, ಹಾಗಾಗಿ ಓದಿದೆ. ಇನ್ನೂ ಹಲವು ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ಬರೆದಿದ್ದಾರೆ. ಪುಸ್ತಕ ವಿಭಾಗ ಅಂತ ಇದೆ, ಕಥೆಗಳಿದೆ, ಇನ್ನು ಬೇರೆ ಬೇರೆ ವಿಚಾರಗಳಿದೆ. 4 ತಂತಿ ದ ರಾ ಬೇಂದ್ರೆ ಅವರದ್ದು, ಅದರ ಬಗ್ಗೆ ವಿಶ್ಲೇಷಣೆಗಳು ಇದ್ದಾವೆ. ಹೀಗೆ ಈ ಮೇ ಸಂಚಿಕೆಯ ಒಂದು ಸಣ್ಣ ಕಥೆಯನ್ನು ಓದಿದೆ. ಧನ್ಯವಾದಗಳು. ಪತ್ರಿಕಾ ಪ್ರಪಂಚ, ಪತ್ರಿಕಾ ಪ್ರಪಂಚ, ಪತ್ರಿಕಾ ಪುಟಗಳು.